ಹಲೋ, ಎಲ್ಲರಿಗೂ ನಮಸ್ಕಾರ. 10, 11, 12 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರುವುದರಿಂದ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಎಂದು ಕೋಟ್ಯಾಂತರ ಜನಗಳ ಬಾಯಲ್ಲಿ ಕೇಳುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಪ್ರಾರ್ಥನೆ ಕೇಳಿಸಬೇಕು ಅಂದರೆ ಈ 3 ದಿನಗಳು ತುಂಬಾನೇ ಶ್ರೇಷ್ಠವಾದಂತಹದ್ದು. ಈ 3 ದಿನಗಳಲ್ಲಿ ರಾಯರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾರಂತೆ. 2025 ಆಗಸ್ಟ್ 10, 11, 12 ಶ್ರಾವಣ ಮಾಸ ಬಂದಿರುವುದರಿಂದ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳಬಹುದು. ಈ ಒಂದು 3 ದಿನಗಳಲ್ಲಿ ಯಾವ ರೀತಿ ರಾಯರನ್ನ ಆರಾಧಿಸಬೇಕು ಅಂತ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿಕೊಂಡು ರಾಯರನ್ನ ಆರಾಧನೆ ಮಾಡಬಹುದು. ರಾಯರ ವಿಗ್ರಹ ಇದ್ದವರು ಮೊದಲನೇದಾಗಿ ನೀರಿನ ಅಭಿಷೇಕ ಮಾಡಬೇಕು. ಹಾಗೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ ಅಥವಾ ಸಕ್ಕರೆ ಅಥವಾ ಜೇನುತುಪ್ಪದಿಂದ ಅಭಿಷೇಕ ಮಾಡಬಹುದು. ನಂತರ ಹಣ್ಣಿನಿಂದ ಅಭಿಷೇಕ ಮಾಡಬಹುದು. ರಾಯರ ಮೂರ್ತಿಯ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ರಾಯರ ಮೂಲ ಮಂತ್ರವನ್ನ ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಬೇಕು. ರಾಯರ ಮೂಲ ಮಂತ್ರ ಯಾವುದು ಅಂದರೆ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನ 11 ಬಾರಿ ಅಥವಾ 21 ಬಾರಿ ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆಯ ಒಳಗೆ ಮಾಡಬಹುದು ಅಥವಾ ಸಂಜೆ 5 ಗಂಟೆಯಿಂದ 6:30 ಒಳಗೆ ಮಾಡಬಹುದು. ಒಂದ್ ವೇಳೆ ರಾಯರ ಮೂರ್ತಿ ಇಲ್ಲ ಅಂತ ಅಂದ್ರೆ ಒಂದು ಫೋಟೋ, ರಾಯರದೊಂದು ಫೋಟೋ ಇಟ್ಬಿಟ್ಟು ಅದ್ರ ಮುಂದ್ಗಡೆ 2 ತುಪ್ಪದ ದೀಪ ಹಚ್ಬಿಟ್ಟು ಪೂಜೆ ಮಾಡಬಹುದು. ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ರೂಮಲ್ಲಿ ಒಂದು ತುಪ್ಪ ದೀಪ ಹಚ್ಬಿಟ್ಟು ನಾನು ಹೇಳಿರುವ ಮೂಲ ಮಂತ್ರವನ್ನ 11 ಬಾರಿ ಅಥವಾ 21 ಬಾರಿ ರಾಯರಿಗೆ ಸಲ್ಲಿಸಿದ್ರೆ ಸಾಕು.